ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆ ಕೈತೋಟದ ವಿಡಿಯೋ ತೋರಿಸ್ತಾ ಇದ್ದೀನಿ. ಸುಮಾರು ಸರಿ ನಾನು ನಮ್ಮ ಮನೆ ಕೈತೋಟದ ವಿಡಿಯೋನ ಹಾಕಿದ್ದೀನಿ. ಆದರೆ ಈಗ ಬೇಸಿಗೆಯಲ್ಲಿ ನಾವು ಯಾವೆಲ್ಲ ಗಿಡಗಳನ್ನ ಹಾಕಿದ್ದೀವಿ ಮತ್ತು ಏನೆಲ್ಲ ಕೈತೋಟದಲ್ಲಿ ಬೆಳೆದಿದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಖಂಡಿತ ವಿಡಿಯೋನ ನೋಡಿ, ಖಂಡಿತ ನಿಮಗೂ ಸಹ ಇಷ್ಟ ಆಗುತ್ತೆ. ಬೇಸಿಗೆ ಅಂದ್ರೇ ಸ್ವಲ್ಪ ಹೂವುಗಳ ಕಾಲ ಮತ್ತು ಹಣ್ಣುಗಳ ಕಾಲ ಅಂತಲೇ ಹೇಳ್ಬೋದು. ವೆರೈಟಿಯಾದ ಹೂವುಗಳು ಬರುತ್ತೆ ಮತ್ತು ಹಣ್ಣುಗಳು ಅಷ್ಟೇ, ಸಾಕಷ್ಟು ಹಣ್ಣುಗಳು ಕೂಡ ನಾವು ಈ ಸಮ್ಮರಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ ನೋಡ್ಬೋದು. ಅದೇ ರೀತಿ ನಮ್ಮ ಕೈತೋಟದಲ್ಲೂ ಸಾಕಷ್ಟು ಹೂವಿನ ಗಿಡಗಳು ಬಂದಿದೆ, ರೋಸ್ ಗಿಡಗಳು ಬಂದಿದೆ. ಎಲ್ಲ ಕಲರ್ ರೋಸ್ ಬೇಕು ಅಂತ ಅಂದ್ಬಿಟ್ಟು ನಾವು ಎಲ್ಲೇ ವೆರೈಟಿಯಾದ ರೋಸ್ ನೋಡಿದ್ರೇನೋ ಅದನ್ನು ತೊಗೊಂಡು ಬಂದು ಹಾಕ್ತೀವಿ. ಅದ್ರ ಜೊತೆಗೆ ಕನಕಾಂಬರ ಹೂವು ಇದೆ, ಕಾಕಡ ಹೂವು ಇದೆ ಮತ್ತು ಸ್ಫಟಿಕ ಹೂವು ಇದೆ, ಒಂದಷ್ಟು ತುಳಸಿ ಗಿಡಗಳು ಕೂಡ ಹಾಕಿದ್ದೀವಿ. ನಾವು ಪೂಜೆಗೆಲ್ಲ ಹೂವುಗಳು ನಮಗೆ ನಮ್ಮ ಕೈತೋಟದಲ್ಲಿ ನಾವು ಬೆಳೆದಿರೋಂಥ ಗಿಡಗಳಲ್ಲೇ ಸಿಗುತ್ತೆ. ಇದು ವೈಟ್ ಕಲರ್ ಸ್ಫಟಿಕ, ನೀಲಿ ಕಲರು ಹುಡುಕ್ತಾ ಇದ್ದೀನಿ, ನೋಡಬೇಕು ಯಾವಾಗ ಸಿಗುತ್ತೆ ಅಂತ. ಮತ್ತು ಮಲ್ಲಿಗೆ ಹೂವಿನ ಕಾಲ ಕೂಡ ಈ ಬೇಸಿಗೆ ಅಂದರೆ ಅದನ್ನು ಅಷ್ಟು ಒಂದು 3 ವೆರೈಟಿಯಾದ ಮಲ್ಲಿಗೆ ಗಿಡನೂ ಇಟ್ಟಿದ್ದೀವಿ. ಕಬ್ಬು ಸಹ ಹಾಕಿದ್ದೀವಿ, ನೋಡಬೇಕು ಎಷ್ಟು ದಿನ ತೊಗೊಳುತ್ತೆ ಅಂತ. ಕಬ್ಬು ಇದುವರೆಗೂ ನಾವು ಹಾಕಿಲ್ಲ. ಮಲ್ಲಿಗೆನೂ ಅಷ್ಟೇ ಒಂದು 3 ರೀತಿಯ ಮಲ್ಲಿಗೆ ಗಿಡ ಇದೆ. ಈಗ ಬೇಸಿಗೆ ಆಗಿರೋದ್ರಿಂದ ಸುಮಾರು ಹೂವು ಸಿಗ್ತಾ ಇದೆ ನಮಗೆ. ಇದ್ರ ಜೊತೆಗೆ ನೋಡಿ ದಾಸವಾಳದ ಮರ ಕೂಡ ಇದೆ. ಒಂದು 3 ವರ್ಷ ಆಗಿದೆ ಇದನ್ನು ಹಾಕಿ. ತುಂಬಾ ಚೆನ್ನಾಗಿ, ಅಂದರೆ ಎಷ್ಟು ಹೂವು ಬಿಡುತ್ತೆ ಅಂದರೆ ನಾವು ಇದಕ್ಕೆ ಏನೂ ಹಾಕಲ್ಲ, ಗೊಬ್ಬರ ಏನೂ ಹಾಕಲ್ಲ, ನಾರ್ಮಲಾಗಿ ಹಾಕಿ ಬಿಟ್ಬಿಟ್ಟಿದ್ದೀವಿ. ಎಲೆಗಳಿಗಿನ್ನೂ ಹೂವನೇ ಜಾಸ್ತಿ ಅಂತಲೇ ಹೇಳ್ಬೋದು. ನಮ್ಮ ಮನೆಗೆ ಸೊಬಗು ಕೊಡೋದೇ ಈ ದಾಸವಾಳದ ಮತ್ತು ಪಾರಿಜಾತದ ಮರ ಅಂತಲೇ ಹೇಳ್ಬೋದು. ಪಾರಿಜಾತ ಹೂವನ್ನು ಸಹ ಸ್ಟಾರ್ಟ್ ಆಗಿದೆ, ಕಟ್ಟಿಂಗ್ ಮಾಡಿದ್ವಿ. ಈಗ ಮತ್ತೆ ಒಂದು ತಿಂಗಳಿಂದ ತುಂಬಾ ಹೂವು ಕೊಡೋಕ್ಕೆ ಶುರು ಮಾಡಿದೆ. ಸಾಮಾನ್ಯವಾಗಿ ಪಾರಿಜಾತ ಜೂನಿಂದ ಡಿಸೆಂಬರ್ವರೆಗೂ ಕೊಡುತ್ತೆ, ಆದರೆ ನಮ್ಮ ಮನೇಲಿರುವಂಥ ಪಾರಿಜಾತದ ಮರ ವರ್ಷ ಪೂರ್ತಿ ಹೂವು ಕೊಡುತ್ತೆ. ಅದ್ರ ಬಗ್ಗೆ ಒಂದು ವಿಶೇಷವಾದ ವಿಡಿಯೋ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಮತ್ತು ಇನ್ನೊಂದು ವಿಶೇಷವಾದ ಮರ ಅಂದರೆ ಬೆಣ್ಣೆ ಹಣ್ಣು ಅಂತ ಹೇಳ್ತೀವಲ್ಲ, ಬಟರ್ ಫ್ರೂಟು, ಅದು ಕೂಡ ಫಸ್ಟ್ ಟೈಮ್ ಈಗ ಕಾಯಿ ಬಿಡೋಕ್ಕೆ ಶುರುವಾಗಿದೆ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ನೋಡಬೇಕು, ನಾನು ಯಾವತ್ತೂ ಅದು ಟೇಸ್ಟ್ ಮಾಡಿಲ್ಲ, ಹೇಗೆ ಮಾಡೋದು ಜ್ಯೂಸ್ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಮತ್ತು ಇದು ಮಾಡಿ ಮೇಲೆ ಕೆಲವೊಂದು ಪೇಪರ್ ಹೂವನ್ನು ಸಹ ಇಟ್ಟಿದ್ದೀನಿ. ತರಕಾರಿಗಳಲ್ಲಿ ಒಂದು ಸ್ವಲ್ಪ ಟೊಮೊಟೊ ಹಾಕಿದ್ದೀವಿ, ಒಂದು 50 ಗಿಡ ಅಷ್ಟು ಟೊಮೊಟೊ ಹಾಕಿದ್ದೀವಿ. ಮತ್ತು ಮೆಣಸಿನ್ಕಾಯಿ ಗಿಡನೂ ಸಹ ಹಾಕಿದ್ವಿ, ಮತ್ತು ಬದನೆಕಾಯಿ ಗಿಡನೂ ಸ್ವಲ್ಪ ಹಾಕಿದ್ವಿ. ಎಲ್ಲ ಒಂದೊಂದು ಪಕ್ಕದಲ್ಲಿ ಮಿಶ್ರವಾಗಿ ಹಾಕಿದ್ವಿ. ಆಮೇಲೆ ಸ್ವಲ್ಪ ನಾವು ಮೂಲಂಗಿನೂ ಸಹ ಹಾಕಿದ್ವಿ. ಮೂಲಂಗಿ ಎಲ್ಲ ಖಾಲಿ ಆಗ್ತಾ ಬಂತು. ಮತ್ತು ಈಗೆಲ್ಲ ಈಗ ತಾನೇ ಸ್ಟಾರ್ಟ್ ಆಗಿದೆ, ಕಾಯಿ ಬಿಡೋದಕ್ಕೆ ಇದೆ, ಫಸ್ಟ್ ಟೈಮ್ ತೆಗಿತಾ ಇರೋದು. ಬೀನ್ಸನ್ನು ಹಾಕಿದ್ವಿ, ಅದು ಸಹ ಖಾಲಿ ಆಯಿತು. ಇದು ಲೆಮನ್ ಗ್ರಾಸ್ ಅಂತಾರಲ್ಲ ಅದು. ಮತ್ತು ಇದು ಸೇವಂತಿಗೆ ಹೂವು ಹಾಕಿದ್ದೀವಿ ಸ್ವಲ್ಪ, ಅದಿನ್ನೂ ಹೂವು ಬಿಟ್ಟಿಲ್ಲ. ಇದೆಲ್ಲ ತೆಗೆದ್ಬಿಟ್ಟು ಹೊಸದಾಗಿ ಹಾಕಿರೋಂಥ ಗಿಡಗಳು. ಮತ್ತು ಬದನೆಕಾಯಿನೂ ಅಷ್ಟೇ ಒಂದು 20-30 ಗಿಡ ಇರ್ಬೋದು. ತುಂಬಾ ತಾಜವಾಗಿ ಕಿತ್ತು ನಾವು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಸ್ಟೇವಿಯಾ ಅಂತ ಅಂದ್ಬಿಟ್ಟು ಸಕ್ಕರೆ ಗಿಡ ಅಂತ ಕೂಡ ಕರೀತಾರೆ. ಇದು ಸಕ್ಕರೆಗಿನ್ನೂ ತುಂಬಾ ಸ್ವೀಟಾಗಿರುತ್ತೆ. ಮತ್ತು ವೀಳ್ಯದೆಲೆ ಗಿಡ ಇದೆ. ಇದು ಒಂದೇ ಗಿಡನೇ ಎಷ್ಟು ಚೆನ್ನಾಗಿ ಹಬ್ಬಿದೆ, ತುಂಬಾ ಚೆನ್ನಾಗಿ ಸಹ ಬರ್ತದೆ. ನಮಗೆ ಕಳಸಕ್ಕಾಗ್ಬೋದು, ಪೂಜೆಗಾಗ್ಬೋದು, ನಾವು ಇಲ್ಲಿಂದನೇ ತೊಗೊತೀವಿ. ಅದರ ಜೊತೆಗೆ ಟೊಮೊಟೊನೂ ಅಷ್ಟೇ ಇವಾಗೆಲ್ಲ ಮಾಗೋಕ್ಕೆ ಶುರುವಾಗಿದೆ. ದಂಟು ಸೊಪ್ಪಿದೆ, 1-2 ಬಾಳೆ ಗಿಡನೂ ಸಹ ಹಾಕ್ಕೊಂಡಿದ್ದೀವಿ. ಅದು ಇನ್ನೂ ಕಾಯಿ ಬಂದಿಲ್ಲ, ನೋಡಬೇಕು ಯಾವ ರೀತಿ ಬರುತ್ತೆ, ಎಷ್ಟು ದಿನ ತೊಗೊಳುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಗೋಂಗೂರ ಸೊಪ್ಪಿನ ಗಿಡ ಇದೆ, ದಂಟು ಸೊಪ್ಪನ್ನ ಹಾಕ್ಕೊಂಡಿದ್ವಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ವಿ. ಎಲ್ಲನೂ ಖಾಲಿಯಾಗಿದೆ. ಇದು ಗೆಣಸು ತೆಗ್ದಾದ್ಮೇಲೆ ಮತ್ತೆ ಅದೇ ಗಿಡಗಳನ್ನ ಹಾಗೇ ಹಾಕಿರೋದು. ಸಂಕ್ರಾಂತಿಗೆ ನಾನು ತೆಗ್ದಿರೋ ವಿಡಿಯೋ ಕೂಡ ಇದೆ, ನೀವು ಅದನ್ನು ಸಹ ನೋಡ್ಬೋದು. ಮತ್ತು ಇದು ಜೋಳ, ಇದನ್ನು ಅಷ್ಟೇ ಬರ್ತಾ ಇದೆ, ಇನ್ನೊಂದು ತಿಂಗಳಲ್ಲಿ ನಮಗೆ ತಿನ್ನೋಕ್ಕೆ ಸಿಗತ್ತೆ. ಮೆಣಸಿನ್ಕಾಯಿನೂ ಅಷ್ಟೇ ಇವಾಗ ಬರೋದಕ್ಕೆ ಶುರುವಾಗಿದೆ. ಆ್ಯಕ್ಚುಲಿ ಇನ್ನೂ ನಾವು ಯಾವುದೇ ತರಕಾರಿಗಳನ್ನ ತೆಗ್ದಿಲ್ಲ, ಇದು ಫಸ್ಟ್ ಟೈಮ್ ಇದು ಬರ್ತಾ ಇದೆ. ಇದಕ್ಕೆ ಮೇಲೆ ಎಲ್ಲ ತೆಗಿಬೇಕು, ಎಲ್ಲ ಸ್ವಲ್ಪ ಎಳೆ ಕಾಯಿಗಳು, ಅದರಿಂದ ನಾವಿನ್ನೂ ತೆಗಿಯೋಕ್ಕೆ ಶುರು ಮಾಡಿಲ್ಲ. ಒಂದು ಸ್ವಲ್ಪ ಪಾಲಕ್ ಸೊಪ್ಪನ್ನು ಸಹ ಹಾಕ್ಕೊಂಡಿದ್ವಿ, ಅದು ಮುಗಿತಾ ಬಂತು. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಲ್ಲ ಬೀಜ ಹಾಕ್ತಾ ಇದೆ. ಇದು ಮತ್ತೆ ಒಣಗಾದ್ಮೇಲೆ ಮತ್ತೆ ಅದನ್ನು ನಾವು ಮಣ್ಣಲ್ಲಿ ಹಾಕಿದ್ರೆ ಅದು ಹಾಗೇ ಚಿಗುರ್ಕೊಡುತ್ತೆ. ಇದು ಅಷ್ಟೇ ಮುಗಿತಾನೆ ಬಂತು. ಮತ್ತು ಇದು ಸೀಬೆ ಹಣ್ಣಿನ ಗಿಡ ಅಂದರೆ ಚೇಪೆಕಾಯಿ ಗಿಡ, ಇದನ್ನು ಅಷ್ಟೇ ಪಾಟಲ್ಲಿ ಇಟ್ಟಿದ್ದೀನಿ. ಫಸ್ಟ್ ಟೈಮ್ ಇದರಲ್ಲೂ ಅಷ್ಟೇ ಹೂವು ಬರ್ತಾಯಿದೆ. ಒಂದು 6 ತಿಂಗಳಿರ್ಬೋದು. ಆನ್ಲೈನಲ್ಲಿ ತರಿಸಿದೆ ಈ ಗಿಡನ.
ತುಂಬ ಚೆನ್ನಾಗಿ ಬಂದಿದೆ. ಇದು ಅಷ್ಟೇ ಏಲಕ್ಕಿ ಗಿಡ ಇರಬೇಕು ಅಂತ ಒಂದು ತರಿಸಿ ಇಟ್ಟಿದ್ದೀನಿ. ಇದು ಇನ್ಸುಲಿನ್ ಪ್ಲ್ಯಾಂಟ್ ಅಂತ ಹೇಳ್ತಾರಲ್ಲ ಅದು. ಇಷ್ಟೊಂದು ನಾನು ಪಾಟಲ್ಲೇ ಇಟ್ಟಿದ್ದೀನಿ. ಸುಮಾರು ಗಿಡಗಳಿದೆ. ತುಂಬಾ ಮನಸ್ಸಿಗೆ ಮುದ ಕೊಡುತ್ತೆ ಈ ಕೈ ತೋಟದಲ್ಲಿ ನಾವು ಕೂರಬೇಕಾದ್ರೆ ಮತ್ತು ಅದ್ರ ಜೊತೆ ಕಾಫಿ ಟೀ ಎಲ್ಲ ಕುಡಿಬೇಕಾದ್ರೆ. ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.